ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಕ್ವಿಕ್ಕಾಗಿ ಗೋಬಿ ಫ್ರೈಡ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಮಗಳಿಗೆ ತುಂಬಾ ಇಷ್ಟ. ಡ್ರೈ ಗೋಬಿ ಅಂದರೆ ಇನ್ನೂ ತುಂಬಾ ಇಷ್ಟ. ಹಾಗಾಗಿ ಎರಡನ್ನೂ ಇಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಗೋಬಿ ಫ್ರೈಡ್ ರೈಸ್ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಅದನ್ನು ಕೂಡ ಸ್ಲೈಸಾಗೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕ್ಯಾರೆಟು, ಎಲೆಕೋಸು ಮತ್ತು ಬೀನ್ಸು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಎಗ್ ರೈಸು ಫ್ರೈಡ್ ರೈಸ್ನ ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಫ್ರೈಡ್ ರೈಸ್ ಏನಾದರೂ ಇತ್ತು ಅಂದರೆ ಅದನ್ನ ಮಾರ್ನಿಂಗ್ ಟೈಮ್ನೇ ಮಾಡ್ಕೊತೀನಿ. ಎಗ್ ರೈಸ್ ಏನಾದರೂ ಮಾಡಬೇಕು ಅಂದರೆ ಆಲ್ಮೋಸ್ಟ್ ನೈಟ್ ಟೈಮೇ ಮಾಡೋದು. ಇನ್ನು ನಾನು ಗೋಬಿ ಫ್ರೈಡ್ ರೈಸ್ ಅಲ್ವಾ ಮಾಡ್ತಾ ಇರೋದು, ಹಾಗಾಗಿ ಇನ್ನೊಂದು ಸೈಡಲ್ಲಿ ಗೋಬಿ ಕೂಡ ಮಾಡ್ಕೊಬಿಡ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಹೂಕೋಸಿತ್ತು, ಹಾಗಾಗಿ ಅದರಲ್ಲೇ ಗೋಬಿ ಮಾಡಿಬಿಡೋಣ ಅಂತ ಹೇಳಿ ಪಕ್ಕದಲ್ಲೇ ಅದನ್ನು ಕೂಡ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ಇನ್ನು ನಾನು ಈ ಗೋಬಿ ಮಾಡ್ಕೊಳ್ಳಿಕ್ಕೆ ನಾರ್ಮಲ್ಲಾಗಿ ಮೈದಾ ಹಿಟ್ಟು, ಕಾರ್ನ್ಫ್ಲವರು ಮತ್ತು ಪೆಪ್ಪರು, ಚಿಲ್ಲಿ ಪೌಡರು, ಸಾಲ್ಟು ಇಷ್ಟೆಲ್ಲ ಹಾಕಿ ಆಲ್ರೆಡಿ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಹೇಳಿ. ಮ್ಯಾರಿನೇಟ್ ಮಾಡೋಕ್ಕೂ ಮೊದಲು ಗೋಬಿನ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಅಂದರೆ 70% ಕುಕ್ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತ ಹೇಳಿ ಈ ಕಡೆ ನಾನು ಫ್ರೈಡ್ ರೈಸ್ ಮಾಡಿಕೊಂಡು ಆ ಕಡೆ ಗೋಬಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ನಾನು ಅಡುಗೆ ಮಾಡಬೇಕಾದ್ರೆ ನಮ್ಮ ಯಜಮಾನ್ರು ಹಿಂದೆಯಿಂದ ಬಂದು ಸುಮ್ಮನೆ ಕ್ವಾಟ್ಲೆ ಕೊಡ್ತಾಯಿದ್ರು. ಯಾಕಪ್ಪ ಅಂತಂದರೆ ಲಾಸ್ಟ್ ಟೈಮೆಲ್ಲ ಸ್ವಲ್ಪ ಇದೇ ಥರ ಎಣ್ಣೆಲಿ ಕರಿಬೇಕಾದ್ರೆ ಕೈ ಸುಟ್ಕೊಬಿಟ್ಟಿದ್ದೆ. ಅದಕ್ಕೆ ಆ ಥರ ಎಲ್ಲ ಮಾಡ್ಕೋಬೇಡ ಅಂತ ಹೇಳಿ ತಲೆ ಮೇಲೆಲ್ಲ ಹೊಡೆದು ಬುದ್ಧಿವಾದ ಹೇಳ್ತಾಯಿದ್ರು. ನಾನು ಅದಕ್ಕೆ ಕೋಪ ಮಾಡಿಕೊಂಡು ಮಾತಾಡಿಸ್ತಾ ಇದ್ದೆ. ಆಮೇಲೆ ನಗಿಸ್ಬಿಟ್ಟು ಹೋದರು. ಇಲ್ಲಿಂದ ಹೋಗ್ಬಿಟ್ಟು ಏನೋ ಸೌಂಡ್ ಮಾಡ್ತಿದ್ರು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋದರೆ ಮಗಳು ಅಪ್ಪ ಇಬ್ಬರು ಸೇರ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ಅವಳಿಗೆ ಎಕ್ಸಸೈಸ್ ಹೇಳ್ಕೊಡ್ತಾಯಿದ್ರು. ನಾನು ಅದನ್ನು ನೋಡ್ಬಿಟ್ಟು ನಗ್ಬಿಟ್ಟು ಬಂದೆ. ಮನೇಲಿ ಡೈಲಿ ಎದ್ದಿದ ತಕ್ಷಣ ಈ ಥರದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ಒಂದು ಎಕ್ಸಸೈಸ್ ಮಾಡಿಸ್ತಾ ಇರ್ತಾರೆ, ಇಲ್ವಾ ಮಕ್ಕಳನ್ನ ಹೊಟ್ಟೆ ಮೇಲೆ ಕೂಡಿಸ್ಕೊಂಡು ಆಟ ಆಡಿಸ್ತಾ ಇರ್ತಾರೆ, ಅಥವಾ ಇಲ್ಲ ಅಂತಂತಂದರೆ ಸೈಕಲ್ ತುಳಿಸ್ತಾ ಇರ್ತಾರೆ. ಈ ಥರ ಏನಾದರೂ ಒಂದು ಇದ್ದೇ ಇರುತ್ತೆ ನಮ್ಮ ಯಜಮಾನ್ರು. ಒಟ್ಟಲ್ಲಿ ಮಕ್ಕಳ ಜೊತೆ ಟೈಮ್ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ತಾರೆ. ಟೈಮ್ ಇದ್ದಾಗಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅವರು. ಇನ್ನು ಇಲ್ಲಿ ಈ ಕಡೆ ತರಕಾರಿ ಎಲ್ಲ ಫ್ರೈ ಆಗಿತ್ತು. ಇವಾಗ ಇದಕ್ಕೆ ನಾನು ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರು ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಫ್ರೈಡ್ ರೈಸು. ಇನ್ನು ಇದನ್ನು ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡಲಿಕ್ಕೆ ಸ್ವಲ್ಪ ವೆನಿಗರು ಮತ್ತು ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸ್ನ ಇಲ್ಲಿ ಹಾಕೋಬೇಕು. ಬಟ್ ನಮ್ಮ ಮನೇಲಿ ವೆನಿಗರ್ ಖಾಲಿ ಆಗಿದ್ದರಿಂದ ನಾನು ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊತಾ ಇದ್ದೀನಿ. ಇನ್ನು ಇಷ್ಟೆಲ್ಲ ಹಾಕಿದ ಮೇಲೆ ವೆಜ್ ಫ್ರೈಡ್ ರೈಸು ಸೂಪರಾಗಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಎಗ್ ರೈಸ್ ಬೇಕು ಅಂದರೆ ಮೊಟ್ಟೆ ಹೊಡೆದು ಹಾಕೋಬೋದು. ನಾನಿಲ್ಲಿ ಗೋಬಿ ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ಪಕ್ಕದಲ್ಲೇ ಗೋಬಿ ರೆಡಿ ಆಗ್ತಿದೆ. ಹಾಗಾಗಿ ಗೋಬಿನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊತೀನಿ. ಆವಾಗ ಗೋಬಿ ಫ್ರೈಡ್ ರೈಸ್ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ಮನೆಯಲ್ಲೇ ಈ ಥರ ಗೋಬಿ ಅಥವಾ ಫ್ರೈಡ್ ರೈಸು ಈ ಥರ ಅದೇನಾದರೂ ಮಾಡಿಕೊಟ್ರೆ ಮಕ್ಳಿಗೂ ಖುಷಿಯಾಗುತ್ತೆ. ಹೊರಗಡೆ ಸ್ವಲ್ಪ ಕೇಳೋದೆಲ್ಲ ಅವಾಯ್ಡ್ ಆಗುತ್ತೆ. ಯಾವತ್ತೂ ಅಪರೂಪಕ್ಕೆ ಹೊರಗಡೆ ತಿಂದರೆ ಓಕೆ ಅಂತ ಅನ್ಬೋದು, ಬಟ್ ಯಾವಾಗಲೂ ಅದೇ ರೂಢಿ ಆದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಕೂಡ ಮನೆಯಲ್ಲೇ ಕೇಳ್ಕೊತಾರೆ, ಇದು ಬೇಕು ಮಾಡಿಕೊಡಮ್ಮ, ಅದು ಬೇಕು ಮಾಡಿಕೊಡಮ್ಮ ಅಂತ ಹೇಳಿ. ಇಲ್ಲ ಅಂತಂತಂದರೆ ಹೊರಗಡೆ ನೋಡಿದ ತಕ್ಷಣ ಅಮ್ಮ ನನಗೆ ಪಾನಿಪುರಿ ಬೇಕು ಅಥವಾ ಗೋಬಿ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ನಾವು ಮಂತ್ಲಿ ಒನ್ಸು ಅಥವಾ 2 ಮಂತ್ ಒನ್ಸು ಈ ಥರ ಹೊರಗಡೆ ಏನಾದ್ರು ಚಾಟ್ಸ್ ತಿಂತೀವಿ ಅಂತಂದರೆ ಆಲ್ಮೋಸ್ಟ್ ಈ ಥರ ಮನೆಯಲ್ಲೇ ಮಾಡಿಕೊಟ್ಬಿಡ್ತೀನಿ. ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ಸ್ವಲ್ಪ ಗಿಲ್ಟ್ ಫ್ರೀ ಇರುತ್ತಲ್ವ. ಹಾಗಾಗಿ ಮನೆಯಲ್ಲೇ ಮಾಡಿಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು. ಇನ್ನು ಈ ಕಡೆ ಗೋಬಿ ಫ್ರೈಡ್ ರೈಸು ರೆಡಿ ಆಯಿತು. ಇದಕ್ಕೆ ರೈಸ್ ಮಿಕ್ಸ್ ಮಾಡೋದು ಅಷ್ಟೇ ಬಾಕಿ ಇರೋದು. ನಾನು ಬೆಳಗಿನ ಟಿಫನ್ಗೆ ಅಂತ ಹೇಳಿ ನಾನು ಗೋಬಿ ಫ್ರೈಡ್ ರೈಸ್ನ ರೆಡಿ ಮಾಡ್ತಾ ಇರೋದು. ಇನ್ನೂ ಸ್ವಲ್ಪ ಡ್ರೈ ಗೋಬಿ ನನ್ನ ಮಗಳಿಗೆ ತುಂಬ ಇಷ್ಟ ಅಂತೇಳಿ ಸ್ವಲ್ಪನ ಡ್ರೈ ಗೋಬಿ ಎತ್ತಿಟ್ಟಿದ್ದೀನಿ. ಇನ್ನು ಸ್ವಲ್ಪ ರೈಸ್ಗೆ ಅಂತ ಆ್ಯಡ್ ಮಾಡಿದ್ದೀನಿ. ಇನ್ನು ಇದನ್ನ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬಾ ಟೇಸ್ಟು. ತಣ್ಣಗಾದ್ಮೇಲೆಲ್ಲ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಬಿಸಿ ಬಿಸಿದ್ದೇ ತಿನ್ನಬೇಕು. ಇದನ್ನು ಸಖತ್ತಾಗಿರುತ್ತೆ. ಡ್ರೈ ಗೋಬಿನೂ ಅಷ್ಟೇ ಸೂಪರ್ ಟೇಸ್ಟಿಯಾಗಿತ್ತು. ಇನ್ನು ಮಧ್ಯಾಹ್ನದ ಲಂಚ್ಗೆ ಅಂತ ಹೇಳಿ ನಾನು ಇಲ್ಲಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನನ್ನ ತಂಗಿ ಅವ್ರ ಊರಿಂದ ಸ್ವಲ್ಪ ಹಸಿಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು.
ಹಸಿ ತಗ್ನಿಕಾಯಿ ಅಂತಾರಲ್ಲ ಅದನ್ನು ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ. ಊರಿಗೆ ಹೋಗಿದ್ದಾಗ ಕೊಟ್ಟು ಕಳಿಸಿದ್ರು ಕಡಲೆಕಾಯಿ ಮತ್ತು ಹಸಿ ತಗ್ನಿಕಾಯಿ ಎಲ್ಲ. ಒನ್ ಟೈಮ್ಗಲ್ವಾ ಅಂತ ಹೇಳಿ ಸ್ವಲ್ಪನೇ ತಗ್ನಿಕಾಯಿನ ಬಿಡಿಸಿಟ್ಕೊಂಡಿದ್ದೆ. ತಗ್ನಿಕಾಯಿನೂ ಮತ್ತು ಟೊಮೊಟೊನ ಈ ಥರ ಬೇಯಿಸಿಟ್ಕೊಬಿಟ್ರೆ ಸಾಂಬಾರಿಗೆ ಈಸಿ ಆಗುತ್ತೆ ಸಾಂಬಾರು ಮಾಡೋದು. ಹಾಗಾಗಿ ಈ ಸಾಂಬಾರಿಗೆ ಎಲ್ಲ ತರಕಾರಿನೂ ಹಾಕೋ ಬದಲು ಬರೀ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ. ಇನ್ನು ಆ ಕಡೆ ಸಾಂಬಾರು ಸ್ವಲ್ಪ ರೆಡಿ ಆಗಲಿ ಅಂತ ಹೇಳಿ ನಾವು ಈ ಕಡೆ ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ಬಂದ್ವಿ. ತಿಂಡಿ ಮಾತ್ರ ಸೂಪರಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಹೇಳಿ. ಗೋಬಿನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು, ತುಂಬ ಚೆನ್ನಾಗೇ ಖಾರವಾಗಿ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಡೈಲಿ ಇದೇ ಥರನೇ ಊಟ ಮಾಡೋದು. ನನ್ನ ಹಸ್ಬೆಂಡು ಒಂದೊಂದ್ಸರಿ ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಸೆಕೆಂಡ್ ಶಿಫ್ಟ್ ಇದ್ದಾಗಂತೂ 10:30 ಆಗಿಬಿಡುತ್ತೆ. ಹಾಗಾಗಿ ಒಬ್ಬರೇ ಊಟ ಮಾಡ್ತಾರೆ ಅಂತ ಹೇಳಿ ನಾನು ಕೂಡ ವೆಯ್ಟ್ ಮಾಡಿ ಇಬ್ಬರ ಜೊತೆಗೆ ಊಟ ಮಾಡ್ತೀವಿ. ನನ್ನ ಮಕ್ಕಳು ಇಬ್ರಿಗೂ ಊಟ ಮಾಡಿಸಿ ಮಲಗಿಸ್ಬಿಟ್ಟಿರ್ತೀನಿ, ಅಷ್ಟರಲ್ಲಿ ಮಲ್ಕೊಬಿಟ್ಟಿರ್ತಾರೆ. ನೀವೇ ನೋಡಿ ನನ್ನ ಮಗಳಿಗೆ ಡ್ರೈ ಗೋಬಿ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿ. ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾಳೆ. ಯಾವಾಗಲೂ ಅಪರೂಪಕ್ಕೆ ಕೊಟ್ಟರೆ ನನಗೂ ಆ ಥರ ಏನು ಗಿಲ್ಟ್ ಫೀಲ್ ಆಗೋಲ್ಲ. ಆರಾಮಾಗಿ ತಿನ್ನಲಿ ಅಂತ ಹೇಳಿ ಕೊಡ್ತೀನಿ, ಯಾವಾಗಲೂ ಕೊಡೋದಿಲ್ಲ ಅಲ್ವಾ. ಹಾಗಾಗಿ ಇನ್ನು ತಿಂಡಿಯೆಲ್ಲ ಮುಗಿಸಿ ನಾವು ಶಾಪ್ ಕಡೆ ಹೊರಡಬೇಕಲ್ವ, ಹಾಗಾಗಿ ಲೇಟ್ ಆಯಿತು ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.